हमारे देश में नरेंद्र मोदी जीतने के बाद में रेलवे में बहुत सुविधा हुआ। अगर मेरा मोबाइल भी गुम गया तो मेरे को मोबाइल की रिपोर्ट दर्ज कराने में कोई दिक्कत नहीं होती है। मेरा मोबाइल नेक्स्ट स्टेशन ऑटोमेटिक मिल जाता है, या नेक्स्ट स्टेशन मेरे को नहीं मिलता है तो मेरे घर पे ही मोबाइल मेरे घर पे मिल जाता है। इसलिए नरेंद्र मोदी जी ने बहुत अच्छा काम किया, हम उनको धन्यवाद देते हैं। और भी रेलवे वंदे भारत जैसी खूब सारी रेलें स्टार्ट की है और नई स्पेशल ट्रेन भी चालू की है हर स्टेट से। तो रेलवे के लिए और हर क्षेत्र में मोदी जी ने बहुत अच्छा किया। ಟ್ರೈನಲ್ಲಿ ಮೊಬೈಲ್ ಕಳೆದ್ರೆ ಮೊದಲೆಲ್ಲ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಆಮೇಲೆ ನೆಕ್ಸ್ಟ್ ಸ್ಟೇಷನ್ ಹೇಳೋದು ಇದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಈಗ ಹಾಗೆಲ್ಲ, ಈಗ ಟ್ರೈನಲ್ಲಿ ಹೊಸ ಇದು ಬಂದಿದೆ ಸುವಿಧಾ. ಅದನ್ನ ಟ್ರೈನಲ್ಲಿ ನಮಗೆ ಟ್ರೈನಲ್ಲಿ ಎಲ್ಲ ಚೆನ್ನಾಗಿ ಬರ್ತಾ, ಈಗ ಚೆನ್ನಾಗಿದೆ ನಮಗೆ. ಅದೇ ಮೊದಲಿಗಿಂತ ಸುವಿಧಾ ಚೆನ್ನಾಗಿದೆ. ಮುಂಚೆ ನಾವೆಲ್ಲ ಅದು ಪೊಲೀಸ್ ಸ್ಟೇಷನ್ಗೆ FIR ಮಾಡಬೇಕು, ಕಂಪ್ಲೇಂಟ್ ಮಾಡಬೇಕು, ಅದು ಸಿಕ್ಕರೆ ಇಲ್ಲದೆಲ್ಲ ಆಟ ಪರಿಸ್ಥಿತಿ ಎಲ್ಲ ಇತ್ತು. ಈಗ ಹಾಗಾಗಿಲ್ಲ. ಈಗ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಈ ಥರ ಒಂದು ಸ್ವಲ್ಪ ವಿಷಯ ಏನಾಗಿದೆ ಅಂದರೆ, ನಮ್ಮ ಮೊಬೈಲಿಗೆ ಏನಾರ ಕಳೀತು ಅಂದ್ರೆ ನಾವು ಈಗ ಪ್ಯಾಸೆಂಜರ್ ಹೆಂಗೆ ಅಂತಾರೆ, ಆದ ಕಂಪಾರ್ಟ್ಮೆಂಟ್ನಲ್ಲಿ ಏನು ಪೊಲೀಸ್ನ ಇನ್ಫಾರ್ಮ್ ಮಾಡಿದ್ದಾರೆ, ಅವರೆಲ್ಲ ಮುಂದಿನ ಸ್ಟೇಷನ್ನಲ್ಲಿ ಅವ್ರು ಇನ್ಫಾರ್ಮ್ ಮಾಡಿ ಆದಷ್ಟು ಲಘು ನಮ್ಮ ಮೊಬೈಲ್ ನಿಯರ್ ಬೈ ಜರ್ನಿಲಿಂದ ಸಿಗೋದಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಭಾಳ ನಮಗೆ ಅನುಕೂಲ ಆಗ್ತಾ ಇದೆ. ಅವರು ತಗೊಂಡು ವಾಪಸ್ ಪ್ಯಾಸೆಂಜರ್ನ ಕಾಂಟ್ಯಾಕ್ಟ್ ಮಾಡಿ ಇದೇ ಲಾಸ್ಟ್ ಅದರಲ್ಲಿ ಒಂದು ಪ್ರಫಾರ್ಮಾ ಇರುತ್ತೆ. ಆ ಪ್ರಫಾರ್ಮಾ ಫಿಲ್ ಮಾಡಿ ಕೊಟ್ಟು ರನ್ನಿಂಗ್ ಟ್ರೈನ್ನಲ್ಲೇ ನೀವು ಯಾವುದಾದ್ರೂ ಒಬ್ಬ RPF ಸಿಬ್ಬಂದಿಗೆ ನೀವು ಅದನ್ನು ತಲುಪಿದ್ರೆ, ಆ ಸಿಬ್ಬಂದಿ ಇಮಿಡಿಯೇಟ್ಲಿ ಅದನ್ನು ತಗೊಂಡು ಟೆಲಿಕಾಂ ಏನು ಡಿಪಾರ್ಟ್ಮೆಂಟ್ ಪೋರ್ಟಲ್ ಇದೆ ಅದರಲ್ಲಿ ದರ್ಜ್ ಮಾಡ್ತಾರೆ. CER ಸೆಂಟ್ರಲ್ ಇಕ್ವಿಪ್ಮೆಂಟ್ ರಿಜಿಸ್ಟ್ರಿ ಐಡೆಂಟಿಟಿ ಅಂತ, ಅದರಲ್ಲಿ ರಿಜಿಸ್ಟರ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಅದನ್ನು ಈ IMI ನಂಬರ್ನ ಬ್ಲಾಕ್ ಮಾಡ್ತೀವಿ. ಯಾವುದೇ ವಿಷಯದಲ್ಲಿ ಇಲ್ಲಿವರೆಗೆ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ, ಅದರ ಬಗ್ಗೆ ಪ್ರತಿಭಟನೆಯೂ ಮಾಡಿಲ್ಲ ಬೆಲೆ ಏರಿಕೆ ವಿಷಯದಲ್ಲಿ. ಆದರೂ ಒಂದು ದುಃಖಕರವಾದಂಥ ವಿಷಯ, ಇವರು ಕೇಂದ್ರ ಸರ್ಕಾರದ ಮೇಲೆ ಹೇಳೋದು, ಅವರು ಈ ರಾಜ್ಯದ ಸರ್ಕಾರದ ಮೇಲೆ ಹೇಳೋದು. ಇದನ್ನು ಜನ ತೀರ್ಮಾನ ಮಾಡಿ ಯಾವ್ಯಾವ ಕಾರಣಕ್ಕೆ ಈ ರೀತಿಯ ತೆರಿಗೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ, ಆ ತೆರಿಗೆಯಿಂದ ಬರ್ತಕ್ಕಂಥ ಹಣ ಯಾವ ರೀತಿ ಅದನ್ನು ಸದ್ಬಳಕೆ ಮಾಡಿ ಯಾವ ತೆರಿಗೆ ಕಟ್ತಕ್ಕಂಥ ಜನರ ಬದುಕನ್ನು ಕಟ್ತಾ ಇದ್ದಾರೆ, ಅದನ್ನು ಇವತ್ತು ಜನಗಳ ಮುಂದೆ ಇಡಬೇಕು ನನ್ನ ಅಭಿಪ್ರಾಯದಲ್ಲಿ. ನಾನು ನೋಡಿ 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ಹಲವಾರು ಜನಪರವಾದಂಥ ಯೋಜನೆಗಳನ್ನು ತಂದೆ. 100 ರೂಪಾಯಿ ಇದ್ದಂಥ ವಿಧವಾ ವೇತನ, ಅಂಗವಿಕಲರ ವೇತನ 400 ರೂಪಾಯಿ ಏರಿಕೆ ಮಾಡಿದೆ. ಅವತ್ತು ಸಹ ಮೊದಲನೇ ಅವಧಿನಲ್ಲೂ 2,500,000 ರೈತರು ಸಾಲ ಮನ್ನಾ ಮಾಡಿದೆ. ಕಬ್ಬು ಬೆಳೆದಂಥ ರೈತರು ಮಾರಾಟ ಮಾಡೋಕ್ಕಾಗಿರಲಿಲ್ಲ. 25,000 ಎಕರೆಗೆ ಕಬ್ಬಿಗೆ ನಾನು ಸಹಾಯಧನ ಕೊಟ್ಟೆ. ಟೊಮೊಟೊ ಬೆಳೆಗಾರ ಸಮಸ್ಯೆ ಆದಾಗ ಇಮ್ಮಿಡಿಯೇಟಾಗಿ ನೆರವು ಕೊಟ್ಟಿದ್ದೀನಿ. ನಾನು ಅದಕ್ಕೋಸ್ಕರಲೇ ನಾಡಿನ ಜನತೆಗೆ ಹೇಳ್ತಾ ಇದ್ದೇನೆ, ನೀವು ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಉಳಿಸ್ತಕ್ಕಂಥವ್ರು, ನಾನು ಬರೀ ರೈತರ ಬಗ್ಗೆ ಇದ್ದೀನಿ ಅಂತ ತಿಳ್ಕೊಬೇಡಿ. ರೈತ ನನ್ನ ಮೊದಲನೇ ಆದ್ಯತೆ. ಆದರೆ ಬಡತನ ಅಂತಕ್ಕಂಥದ್ದು ಏನಿದೆ ಪ್ರತಿನಿತ್ಯ ನೋಡ್ತೀನಿ. ಇವತ್ತು ಜನರ ಬದುಕನ್ನು ಕಟ್ಟಬೇಕು. ಇಲ್ಲಿ 2,000 ರೂಪಾಯಿ ಕೊಟ್ಟ ತಕ್ಷಣ ಬೆನ್ನು ತಟ್ಕೊಂಡ್ರಾಗಲ್ಲ.